ಎಲ್ರಿಗೂ ಸ್ವಾಗತ. ಪ್ರತಿ ವರ್ಷ ಎಲ್ಲ ಸಹೋದರ ಸಹೋದರಿಯರು ರಕ್ಷಾಬಂಧನವನ್ನು ಆಚರಿಸಲು ಹೆಚ್ಚಿನ ಉತ್ಸಾಹದಲ್ಲಿ ಇರುತ್ತಾರೆ. ಸಹೋದರಿಯರು ತಮ್ಮ ಸಹೋದರರ ಕೈಗೆ ರಾಖಿ ಕಟ್ಟುತ್ತಾರೆ ಮತ್ತು ಸಹೋದರ ತಮ್ಮ ಸಹೋದರಿಗೆ ಉಡುಗೊರೆಯನ್ನು ನೀಡುತ್ತಾರೆ. ಈ ಉಡುಗೊರೆಗಳಿಗೆ ಮತ್ತು ನಿಮ್ಮ ಅದೃಷ್ಟಕ್ಕೆ ಬಹಳ ಹತ್ತಿರದ ನಂಟಿದೆ. ಈ ವರ್ಷ ನೀವು ನಿಮ್ಮ ಸಹೋದರಿಗೆ ಅವರ ರಾಶಿಗೆ ಅನುಗುಣವಾಗಿ ಉಡುಗೊರೆಯನ್ನು ನೀಡಿದರೆ ಅದರ ಶುಭ ಪ್ರಭಾವದಿಂದ ನಿಮ್ಮ ಮತ್ತು ನಿಮ್ಮ ಸಹೋದರಿಯ ಭವಿಷ್ಯದಲ್ಲಿ ಶುಭ ಫಲಗಳ ಪ್ರಾಪ್ತಿಯಾಗುವುದು. ಈ ವರ್ಷ ಆಗಸ್ಟ್ 19ರಂದು ರಕ್ಷಾಬಂಧನ ಎಂಬ ಪವಿತ್ರವಾದ ಹಬ್ಬವನ್ನು ಆಚರಿಸಲಾಗುವುದು. ಹಾಗಿದ್ದರೆ ಈ ರಕ್ಷಾಬಂಧನದಂದು ನೀವು ನಿಮ್ಮ ಸಹೋದರ ಅಥವಾ ಸಹೋದರಿಗೆ ಉಡುಗೊರೆ ಖರೀದಿಸುವ ಯೋಜನೆಯಲ್ಲಿದ್ದರೆ ಅವರ ರಾಶಿಗನುಗುಣವಾಗಿ ಯಾವ ಉಡುಗೊರೆ ನೀಡಿದರೆ ಅವರ ಅದೃಷ್ಟವೇ ಬದಲಾಗುತ್ತದೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಿಂದ ನೋಡಿ ಪಡೆಯಿರಿ. ಮೇಷರಾಶಿ. ಮೇಷರಾಶಿಗೆ ಸೇರಿದ ಸಹೋದರಿಯರು ಉತ್ಸಾಹಭರಿತ ಮತ್ತು ಸಾಹಸಿಗಳಾಗಿರುತ್ತಾರೆ. ಹಾಗಾಗಿ ಅವರಿಗೆ ಫಿಟ್ನೆಸ್ಗೆ ಸಂಬಂಧಿತ ವಸ್ತುಗಳು ಅಥವಾ ಸಾಹಸಮಯವಾದ ಯೋಜನೆಗಳು ಇಷ್ಟವಾಗುತ್ತವೆ. ಆದ್ದರಿಂದ ಈ ರಾಶಿಯವರಿಗೆ ಸ್ಪೋರ್ಟ್ಸ್ ಗೇರ್, ಫಿಟ್ನೆಸ್ ಟ್ರ್ಯಾಕರ್ ಅಥವಾ ಸಾಹಸಮಯವಾದ ಪ್ರವಾಸವನ್ನು ಉಡುಗೊರೆಯಾಗಿ ನೀಡುವುದು ಉತ್ತಮ. ವೃಷಭ ರಾಶಿ. ವೃಷಭ ರಾಶಿಗೆ ಸೇರಿದ ಸಹೋದರಿಯರು ಐಷಾರಾಮಿಯ ಜೀವನವನ್ನು ಬಹಳ ಇಷ್ಟಪಡುತ್ತಾರೆ. ಆದ್ದರಿಂದ ಈ ರಾಶಿಯವರಿಗೆ ಆಭರಣಗಳು ಅಥವಾ ಚರ್ಮದ ಆರೈಕೆಯ ಉತ್ಪನ್ನಗಳನ್ನು ಉಡುಗೊರೆಯಾಗಿ ನೀಡುವುದು ಉತ್ತಮ. ಈ ರಾಶಿಯವರಿಗೆ ನೀವು ಚಂದದ ಆಭರಣ, ಐಷಾರಾಮಿ ಚರ್ಮದ ಆರೈಕೆಯ ಉತ್ಪನ್ನಗಳು ಅಥವಾ ಉತ್ತಮವಾದ ರೆಸ್ಟೋರೆಂಟ್ ವೋಚರ್ ಅನ್ನು ಉಡುಗೊರೆಯಾಗಿ ನೀಡಿದರೆ ಅವರ ಸಂತೋಷ ಹೆಚ್ಚಾಗುತ್ತದೆ. ಮಿಥುನ ರಾಶಿ. ಮಿಥುನ ರಾಶಿಗೆ ಸೇರಿದ ಸಹೋದರಿಯರು ಬುದ್ಧಿವಂತರು ಮತ್ತು ಹೆಚ್ಚಿನ ಕುತೂಹಲವನ್ನು ಹೊಂದಿರುತ್ತಾರೆ. ಆದ್ದರಿಂದ ಈ ರಾಶಿಯವರು ಪುಸ್ತಕ, ಗ್ಯಾಜೆಟ್ ಅಥವಾ ಕಸ್ಟಮೈಸ್ಡ್ ಜರ್ನಲ್ಸ್ಗಳನ್ನು ಇಷ್ಟಪಡುತ್ತಾರೆ. ಹಾಗಾಗಿ ನೀವು ಈ ರಾಶಿಗೆ ಸೇರಿದ ಸಹೋದರಿಗೆ ಪುಸ್ತಕ, ಗ್ಯಾಜೆಟ್ ಅಥವಾ ಕಸ್ಟಮೈಸ್ಡ್ ಜರ್ನಲ್ಸ್ಗಳನ್ನು ಉಡುಗೊರೆಯಾಗಿ ನೀಡುವುದು ಒಳ್ಳೆಯದು. ಕಟಕ ರಾಶಿ. ಕಟಕ ರಾಶಿಗೆ ಸೇರಿದ ಸಹೋದರಿಯರು ಸೂಕ್ಷ್ಮ ಸ್ವಭಾವದವರು ಮತ್ತು ತಮ್ಮ ಮನೆಯವರನ್ನು ಹೆಚ್ಚಾಗಿ ಪ್ರೀತಿಸುತ್ತಾರೆ. ಆದ್ದರಿಂದ ಇವರು ಕೈಯಿಂದ ತಯಾರಿಸಿದ ಉಡುಗೊರೆಗಳು ಅಥವಾ ಮನೆಯವರ ಫೋಟೋ ಇರುವ ಆಲ್ಬಮ್ಗಳನ್ನು ಇಷ್ಟಪಡುತ್ತಾರೆ. ಹಾಗಾಗಿ ಈ ವರ್ಷ ನೀವು ನಿಮ್ಮ ಸಹೋದರಿಗೆ ನೀವೇ ಕೈಯಾರೆ ತಯಾರಿಸಿದ ವಸ್ತು, ಮನೆಯವರ ಫೋಟೋ ಇರುವ ಆಲ್ಬಮ್ಗಳನ್ನು ಉಡುಗೊರೆಯಾಗಿ ನೀಡುವುದು ಉತ್ತಮ ಆಯ್ಕೆಯಾಗಿದೆ. ಸಿಂಹರಾಶಿ. ಸಿಂಹರಾಶಿಗೆ ಸೇರಿದ ಸಹೋದರಿಯರು ಸುಂದರಿ ಮತ್ತು ಹೆಚ್ಚಿನ ಆತ್ಮವಿಶ್ವಾಸವನ್ನು ಹೊಂದಿರುತ್ತಾರೆ. ಹಾಗಾಗಿ ಇವರು ಫ್ಯಾಷನ್ ಮತ್ತು ಸ್ಟೈಲಿಶ್ ವಸ್ತುಗಳನ್ನು ಇಷ್ಟಪಡುತ್ತಾರೆ. ಆದ್ದರಿಂದ ಈ ವರ್ಷದ ರಕ್ಷಾಬಂಧನದಂದು ನೀವು ನಿಮ್ಮ ಸಹೋದರಿಗೆ ಫ್ಯಾಷನ್ ಬಟ್ಟೆ, ಮೇಕಪ್ ಕಿಟ್ ಅಥವಾ ಸ್ಟೈಲಿಶ್ ಆದ ಬ್ಯಾಗ್ ಅನ್ನು ಉಡುಗೊರೆಯಾಗಿ ನೀಡುವುದು ಒಳ್ಳೆಯದು. ಕನ್ಯಾ ರಾಶಿ. ಕನ್ಯಾ ರಾಶಿಗೆ ಸೇರಿದ ಸಹೋದರಿಯರು ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಹೊಂದಿರುತ್ತಾರೆ. ಆದ್ದರಿಂದ ಇವರು ಆರೋಗ್ಯದ ಉತ್ಪನ್ನಗಳನ್ನು ಹೆಚ್ಚಾಗಿ ಇಷ್ಟಪಡುತ್ತಾರೆ. ಹಾಗಾಗಿ ಈ ವರ್ಷದ ರಕ್ಷಾಬಂಧನದಂದು ಆರೋಗ್ಯ ಉತ್ಪನ್ನಗಳು ಅಥವಾ ಸ್ಮಾರ್ಟ್ ಪ್ಲಾನರ್ನಂತಹ ವಸ್ತುಗಳನ್ನು ನಿಮ್ಮ ಸಹೋದರಿಗೆ ಉಡುಗೊರೆಯಾಗಿ ನೀಡಿ.
ತುಲಾರಾಶಿ. ತುಲಾರಾಶಿಗೆ ಸೇರಿದ ಸಹೋದರಿಯರು ಸೌಂದರ್ಯ ಮತ್ತು ಕಲೆಯನ್ನು ಹೆಚ್ಚಾಗಿ ಆರಾಧಿಸುತ್ತಾರೆ. ಹಾಗಾಗಿ ಈ ರಾಶಿಯವರು ಸುಂದರವಾದ ಆಭರಣಗಳು ಮತ್ತು ಸುಗಂಧ ದ್ರವ್ಯವನ್ನು ಇಷ್ಟಪಡುತ್ತಾರೆ. ಆದ್ದರಿಂದ ಈ ವರ್ಷದ ರಕ್ಷಾಬಂಧನದಂದು ಸುಗಂಧ ದ್ರವ್ಯ, ಸುಂದರವಾದ ಆಭರಣಗಳು ಅಥವಾ ಫ್ಯಾಷನ್ ಪರಿಕರಗಳನ್ನು ನಿಮ್ಮ ಸಹೋದರಿಗೆ ಉಡುಗೊರೆಯಾಗಿ ನೀಡಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಗೆ ಸೇರಿದ ಸಹೋದರಿಯರು ರಹಸ್ಯಮಯವಾದ ಸ್ವಭಾವವನ್ನು ಹೊಂದಿರುತ್ತಾರೆ. ಹಾಗಾಗಿ ಇವರು ರಹಸ್ಯ ಕಾದಂಬರಿ ಅಥವಾ ಸುಗಂಧ ದ್ರವ್ಯಗಳನ್ನು ಇಷ್ಟಪಡುತ್ತಾರೆ. ನಿಮ್ಮ ಸಹೋದರಿ ಈ ರಾಶಿಗೆ ಸೇರಿದವರಾಗಿದ್ದರೆ ಇವರಿಗೆ ರಹಸ್ಯ ಕಾದಂಬರಿ, ಸುಗಂಧ ದ್ರವ್ಯ ಅಥವಾ ಜರ್ನಲ್ ಅನ್ನು ಉಡುಗೊರೆಯಾಗಿ ನೀಡಿ. ಧನು ರಾಶಿ. ಧನು ರಾಶಿಗೆ ಸೇರಿದ ಸಹೋದರಿಯರು ಹೆಚ್ಚಿನ ಉತ್ಸಾಹಿಗಳಾಗಿರುತ್ತಾರೆ. ಆದ್ದರಿಂದ ಅವರು ಪ್ರಯಾಣದ ಸಾಧನಗಳು ಅಥವಾ ಸಾಹಸ ಪರಿಕರಗಳನ್ನು ಇಷ್ಟಪಡುತ್ತಾರೆ. ಹಾಗಾಗಿ ನೀವು ನಿಮ್ಮ ಸಹೋದರಿಗೆ ಪ್ರಯಾಣ ಸಾಧನಗಳು, ಸಾಹಸ ಪರಿಕರಗಳು ಅಥವಾ ಮೋಟಿವೇಶನಲ್ ಪುಸ್ತಕಗಳನ್ನು ಉಡುಗೊರೆಯಾಗಿ ನೀಡುವುದು ಉತ್ತಮ ಆಯ್ಕೆಯಾಗಿದೆ. ಮಕರ ರಾಶಿ. ಮಕರ ರಾಶಿಗೆ ಸೇರಿದ ಸಹೋದರಿಯರು ಕಠಿಣ ಪರಿಶ್ರಮಿಗಳು ಮತ್ತು ಮಹತ್ವಾಕಾಂಕ್ಷೆಯುಳ್ಳವರಾಗಿರುತ್ತಾರೆ. ಹಾಗಾಗಿ ಕ್ಲಾಸಿಕ್ ಗಡಿಯಾರ ಅಥವಾ ಕೆಲಸಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಇವರು ಇಷ್ಟಪಡುತ್ತಾರೆ. ನಿಮ್ಮ ಸಹೋದರಿ ಈ ರಾಶಿಗೆ ಸೇರಿದವರಾಗಿದ್ದರೆ ಇವರಿಗೆ ಕ್ಲಾಸಿಕ್ ಗಡಿಯಾರ, ಕೆಲಸಕ್ಕೆ ಸಂಬಂಧಿಸಿದ ವಸ್ತುಗಳು ಅಥವಾ ಬಿಸಿನೆಸ್ ಪ್ಲಾನರ್ ಅನ್ನು ಉಡುಗೊರೆಯಾಗಿ ನೀಡಬಹುದು. ಕುಂಭರಾಶಿ. ಕುಂಭರಾಶಿಗೆ ಸೇರಿದ ಸಹೋದರಿಯರು ಹೊಸತನ ಮತ್ತು ಸೃಜನಶೀಲತೆಯಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಹೊಂದಿರುತ್ತಾರೆ. ಹಾಗಾಗಿ ಈ ರಾಶಿಯವರು ಟೆಕ್, ಗ್ಯಾಜೆಟ್ ಅಥವಾ ಕ್ರಿಯೇಟಿವ್ ವರ್ಕ್ ಆ್ಯಪ್ಗಳನ್ನು ಇಷ್ಟಪಡುತ್ತಾರೆ. ಆದ್ದರಿಂದ ನೀವು ನಿಮ್ಮ ಸಹೋದರಿಗೆ ಟೆಕ್, ಗ್ಯಾಜೆಟ್, ಇನೋವೇಟಿವ್ ವಸ್ತುಗಳು ಅಥವಾ ಕ್ರಿಯೇಟಿವ್ ವರ್ಕ್ ಆ್ಯಪ್ಗಳನ್ನು ಉಡುಗೊರೆಯಾಗಿ ನೀಡುವುದು ಒಳ್ಳೆಯದು. ಮೀನರಾಶಿ. ಮೀನರಾಶಿಗೆ ಸೇರಿದ ಸಹೋದರಿಯರು ಕಲೆ ಮತ್ತು ಆಧ್ಯಾತ್ಮಿಕತೆಯನ್ನು ಹೆಚ್ಚಾಗಿ ಪ್ರೀತಿಸುತ್ತಾರೆ. ಹಾಗಾಗಿ ಇವರು ಕಲೆಗೆ ಸಂಬಂಧಿಸಿದ ಅಥವಾ ಆಧ್ಯಾತ್ಮಿಕ ವಸ್ತುಗಳನ್ನು ಹೆಚ್ಚಾಗಿ ಇಷ್ಟಪಡುತ್ತಾರೆ. ಆದ್ದರಿಂದ ನಿಮ್ಮ ಸಹೋದರಿ ಈ ರಾಶಿಗೆ ಸೇರಿದವರಾಗಿದ್ದರೆ ಕಲೆಗೆ ಸಂಬಂಧಿಸಿದ ವಸ್ತು ಅಥವಾ ಆಧ್ಯಾತ್ಮಿಕ ವಸ್ತುವನ್ನು ಉಡುಗೊರೆಯಾಗಿ ನೀಡುವುದು ಉತ್ತಮ ಆಯ್ಕೆಯಾಗಿದೆ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಆಯುಷ್ವಾಣಿ.